ಕಿಡ್ನಿ ಫೇಲ್ಯೂರ್ ಆದವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರೀಬರ್ತ್ ಕೊಡ್ತೈತಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಡಯಾಲಿಸಿಸ್ ಇದ್ದವರಿಗೆ ಲೈಫ್ ರಿಜ್ಯೂನೇಟ್ ಆಗ್ತೈತಿ. ಅವಾಗ ಏನಾಗ್ತೈತಿ, ನಮ್ಮ ಆಶೆಗಳೆಲ್ಲನೂ ಬರ್ತಾವ. ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ, ವಿಜಯಪುರ. ರೀಸೆಂಟ್ ಆಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ. 1 ಮಂತ್ ಆದ್ಮೇಲೆ ಅವ್ನು ಬಂದು ಕೇಳಿದಂದ್ರೆ ನಾನು ಕ್ರಿಕೆಟ್ ಆಡ್ಬೋದಾ ಅಂತ. ಅದಕ್ಕೆ ಎಕ್ಸರ್ಸೈಸು ಬಹಳ ಮುಖ್ಯವಾದ ಅಂಗ ರಿಕವರಿಗೆ. ಯಾಕಂದ್ರೆ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಇರ್ತವೆ, ದೊಡ್ಡ ಸರ್ಜರಿ ಆಗಿರ್ತೈತಿ, wound ಇರ್ತೈತಿ. ನಾವು ಎಕ್ಸರ್ಸೈಸ್ ಅನ್ನು ಸರಿಯಾಗಿ ಬಳಸ್ಕೊಂಡ್ರೆ ರಿಕವರಿಗೆ ಬಹಳ ಹೆಲ್ಪ್ ಆಗ್ತೈತಿ. ಯಾವ ಎಕ್ಸರ್ಸೈಸ್ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ, ರಿಕವರಿ ಪೀರಿಯಡ್ ಅಲ್ಲಿ ನಾವು ಯೂಶಲಿ ಹಾಸ್ಪಿಟಲ್ ಇದ್ದಾಗನೇ ಟೀಚ್ ಮಾಡಿರ್ತೀವಿ. ಅಂದ್ರೆ ಐಸೋಮೆಟ್ರಿಕ್ ಎಕ್ಸರ್ಸೈಸ್ ಅಂತೀವಿ, ಲೆಗ್ ಎಕ್ಸರ್ಸೈಸು, ಹ್ಯಾಂಡ್ ಎಕ್ಸರ್ಸೈಸು. ಯಾವುದೇ ಹೆವಿ ಎಕ್ಸರ್ಸೈಸು, ಕಾಂಟ್ಯಾಕ್ಟ್ ಸ್ಪೋರ್ಟ್ಸು 3 months ವರೆಗೆ ಅವಾಯ್ಡ್ ಮಾಡ್ಬೇಕಾಗ್ತೈತಿ. ಬಟ್ ಆಫ್ಟರ್ 1 month ರೆಗ್ಯುಲರ್ ವಾಕಿಂಗು, ಸಿಂಪಲ್ ಜಾಗಿಂಗು, ಮತ್ತೆ wound ಹೀಲ್ ಆದ್ಮೇಲೆ 6 weeks ಆದ್ಮೇಲೆ ಸ್ವಿಮ್ಮಿಂಗ್ ಅನ್ನು ಮಾಡಬಹುದು. ಆದರೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಸ್ಪೋರ್ಟ್ಸು ಅಥವಾ ಹೈಯರ್ ಎಂಡ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೇಕಂದ್ರೆ ಕನ್ಸಲ್ಟ್ ಮಾಡಿ ಸರಿಯಾದ ಗೈಡೆನ್ಸ್ ಇಲ್ಲಿ ಮಾಡೋದು ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.